ಮುಖದಲ್ಲಿ ಯಾವಾಗ್ಲೂ ಗ್ಲೋನೆಸ್ ಬೇಕು ಅಂತ ಆಸೆ ಇರುತ್ತೆ ಅಲ್ವಾ? ಆ ಗ್ಲೋನೆಸ್ ಬರ್ಬೇಕಾದ್ರೆ ನಾವು ಕೆಲವೊಂದು ಟಿಪ್ಸ್ ಗಳನ್ನ ಫಾಲೋ ಮಾಡ್ಬೇಕಾಗತ್ತೆ, ಇಲ್ಲ ಕೆಲವೊಂದು ಫೇಸ್ ಪ್ಯಾಕ್ ಆದ್ರೂ ಮಾಡ್ಕೋಬೇಕಾಗತ್ತೆ. ಇವತ್ ನಾನ್ ನಿಮ್ಗೆ ಸಿಂಪಲ್ ಆಗಿ ನಮ್ ಫೇಸ್ ಯಾವಾಗ್ಲೂ ಗ್ಲೋ ಆಗಿರ್ಬೇಕು, ಇಲ್ಲ ಮಾಯಿಶ್ಚರ್ ಇರ್ಬೇಕು ಅಂತ ಅನ್ಕೊಂಡ್ರೆ ಇದೊಂದು ಸಿಂಪಲ್ ಮೆಥಡ್, ಗ್ಲೋ ವಿತ್ ಮಾಯಿಶ್ಚರ್ ಆಗಿರುತ್ತೆ. ಓನ್ಲಿ 3 ಇಂಗ್ರೀಡಿಯೆಂಟ್ಸ್ ಅನ್ನ ನಾನು ಇಲ್ಲಿ ಯೂಸ್ ಮಾಡೋದು. ನಿಮ್ ಸ್ಕಿನ್ ಬ್ರೈಟ್ ಆಗೋದಕ್ಕೂ ಹೆಲ್ಪ್ ಮಾಡತ್ತೆ, ಮತ್ತೆ ನಿಮ್ಗೆ ಒಂದೊಳ್ಳೆಯ ಗ್ಲೋ ಕೂಡ ಇರತ್ತೆ ಅಂತ ಹೇಳ್ಬೋದು. ಬಟ್ ಅದನ್ನ ಹೇಗ್ ಮಾಡೋದಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಮೊದಲ ಬಾರಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇಷ್ಟ ಆಗ್ತಾ ಹೋದ್ರೆ ನನ್ನ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಮೊದಲನೇದಾಗಿ ನಾನೊಂದು ಇಲ್ಲಿ ಚಿಕ್ಕ ಕಪ್ ಅನ್ನ ತಗೊಂಡೆ. ಇದಕ್ಕೆ ಇವಾಗ ನೀವು ನೋಡಿ, ಈ ತರ ಪ್ಯೂರ್ ಆಗಿರುವ ಕೇಸರಿ ದಳ ಯೂಸ್ ಮಾಡ್ಬೇಕಾಗತ್ತೆ. ತುಂಬಾ ಪ್ಯೂರ್ ಆಗಿರೋದು ತಗೊಳ್ಳಿ. ಪ್ಯೂರ್ ಆಗಿರೋದು ತಗೊಂಡ್ರೆ ನೀವು 1 ಅಥವಾ 2 ಹಾಕೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ ಒಂದು 3-4 ಹಾಕೊಳ್ತೀನಿ ಬೌಲಿಗೆ. ನೋಡಿ, ಈ ತರ ಹಾಕೊಂಡೆ. ಒಂದ್ 3-4 ಇದೆ ನೋಡಿ, ಇಷ್ಟು ಹಾಕೊಂಡೆ ಸಾಕು. ಇದಿಷ್ಟು. ಇದಕ್ಕೆ ಇವಾಗ ನಾನು ರೋಸ್ ವಾಟರ್ ಅನ್ನ ಹಾಕ್ತಾ ಇದ್ದೀನಿ. ರೋಸ್ ವಾಟರ್ ಹಾಕಿ ನೀವು ಒಂದು ಅರ್ಧ ಗಂಟೆ ಬಿಡ್ಬೇಕು ಇದನ್ನ. ಅವಾಗ ಬಿಟ್ರೆ ತುಂಬಾ ಚೆನ್ನಾಗಿ ಏನಿರತ್ತೆ, ಕೇಸರಿ ಇರುತ್ತೆ ಅಲ್ವಾ, ರೋಸ್ ವಾಟರ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿರತ್ತೆ. ಇದನ್ನೇ ನೀವು ಕ್ರೀಮ್ ಆಗಿ ಬಳಸೋದು, ತುಂಬಾ ಚೆನ್ನಾಗಿರತ್ತೆ. ಗ್ಲೋನೆಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಕೆಲವೊಮ್ಮೆ ಡಾರ್ಕ್ ಸ್ಪಾಟ್ಸ್ ಇರುತ್ತೆ ಅಲ್ವಾ, ಅದು ಕೂಡ ರಿಮೂವ್ ಆಗ್ತಾ ಹೋಗುತ್ತೆ ನಾವು ಇದನ್ನ ಡೈಲಿ ಹಚ್ಚೋದ್ರಿಂದ. ಗ್ಲೋನೆಸ್ಸಿಗಂತೂ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿ ಗ್ಲೋನೆಸ್ ಬರುತ್ತೆ. ಇವಾಗ ನೋಡಿ, ನಾನು ಇದಕ್ಕೆ ರೋಸ್ ವಾಟರ್ನ ಅಪ್ಲೈ ಮಾಡ್ಕೊಂಡೆ. ಅಪ್ಲೈ ಮಾಡ್ಕೊಂಡು ಆದ್ಮೇಲೆ ನೀವು ಒಂದು ಸ್ಪೂನ್ ಇಂದ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆ ಕೇಸರಿನ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಸ್ವಲ್ಪ ಹೊತ್ತು ನಾನು ಹಾಗೇನೆ ಇಟ್ಟು ಆಮೇಲೆ ಮತ್ತೆ ತೋರಿಸ್ತೀನಿ ನಿಮ್ಗೆ ಇದನ್ನ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ರೋಸ್ ವಾಟರ್ ಜೊತೆ ಕಲರ್ ಬಿಟ್ಟಿದೆ ನೋಡಿ. ಇದು ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಈ ತರ ಆಗಿ ಇತ್ತು. ಓಕೆ, ಇದಕ್ಕೆ ಇವಾಗ ನಾವು ಒಂದ್ ಸ್ವಲ್ಪ ಬಾದಾಮಿ ಎಣ್ಣೆಯನ್ನ ಹಾಕುವ. ಒಂದ್ ಸ್ವಲ್ಪ ಪ್ಯೂರ್ ಆಗಿರೋ ಒಂದು 3 to 4 ಡ್ರಾಪ್ಸ್ ಇಲ್ಲ 5 ಡ್ರಾಪ್ಸ್ ಕೂಡ ಹಾಕೋಬಹುದು ನೀವು ಬಾದಾಮಿ ಎಣ್ಣೆ. ಹಾಗೆ ಇದಕ್ಕೆ ನಾವು ಸ್ವಲ್ಪ ಅಲೋವೆರಾ ಜೆಲ್ ಕೂಡ ಹಾಕೊಳ್ಳುವ. ಇಷ್ಟು ಅಲೋವೆರಾ ಜೆಲ್ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದು ಮಿಕ್ಸ್ ಮಾಡ್ಕೊಂಡಾಗ ನಿಮ್ಗೊಂದು ಒಳ್ಳೆ ಕ್ರೀಮ್ ಬೇಸ್ ಸ್ಟ್ರೆಚರ್ ಬರುತ್ತೆ. ಅದನ್ನ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಯಾರು ಮಿಸ್ ಮಾಡ್ಕೋಬೇಡಿ ಈ ಕ್ರೀಮ್ ಬೇಸ್ ಅಂತನೂ. ಎಷ್ಟು ಗ್ಲೋ ಇರುತ್ತೆ ನಿಮ್ಮ ಮುಖ ಅಂತ ಹೇಳಿದ್ರೆ, ನೀವು ಹಚ್ಕೊಂಡ ಮೇಲೆ ಅದರ ಅನುಭವ ಆಗತ್ತೆ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಗ್ಲೋನೆಸ್. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಮ್ದು ಕ್ರೀಮ್ ಸ್ಟ್ರೆಚರ್ ರೆಡಿ ಆಯ್ತು ನೋಡಿ. ಈ ತರ ಬೀಳುತ್ತೆ. ಈಗ ನಿಮ್ಗೆ ಇದನ್ನ ನಾನು ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ, ಯಾವ ತರ ಸ್ಟ್ರೆಚರ್ ಬರುತ್ತೆ ಅಂತ ಅಂದ್ಬಿಟ್ಟು. ಏನು ಹಚ್ಚಿದಾಗ ಫೀಲೇ ಇರಲ್ಲ, ಒಂಥರ ನೈಸ್ ಆಗಿ ಏನೋ ಒಂದು ಕ್ರೀಮ್ ಹಚ್ಚಿದೀರಾ ಅನ್ನೋ ತರ ಫೀಲಿಂಗ್ಸ್ ಇರುತ್ತೆ ನೋಡಿ. ಇಷ್ಟೇ ಇರುತ್ತೆ ನೋಡಿ. ಈ ಕಡೆ ನೋಡಿ, ಈ ಕಡೆ ನೋಡಿ, ಸ್ವಲ್ಪ ಗ್ಲೋನೆಸ್ ಕಾಣಿಸುತ್ತೆ. ಇನ್ನೊಂದ್ ಸ್ವಲ್ಪ ಹೊತ್ತು ಹೋದ್ರೆ ಅದು ಸೆಟ್ ಆಗ್ಬೇಕು ಫೇಸಿಗೆ. ಅಂತೂ ತುಂಬಾ ಚೆನ್ನಾಗಿದೆ, ಖಂಡಿತ ಮಿಸ್ ಮಾಡ್ಕೋಬೇಡಿ. ಎಲ್ರು ಒಮ್ಮೆ ಟ್ರೈ ಮಾಡಿ. ಕಂಪ್ಲೀಟ್ ಆಗಿ ನಮ್ಮ ಕ್ರೀಮ್ ಸ್ಟ್ರೆಚರ್ ರೆಡಿ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದಂಗೆ ತುಂಬಾ ಖುಷಿ ಅನ್ಸುತ್ತೆ. ನಾವು ಇದನ್ನೇ ಹೊರಗಡೆ ಎಲ್ಲ ಇದನ್ನೇ ನಾವು 1000 ರೂಪಾಯಿ ಎಲ್ಲ ಕೊಟ್ಟು ತಗೊಂಡು ಬಂದು ಹಚ್ಕೋತೀವಲ್ಲ, ಅದ್ರ ಬದಲು ಮನೆಯಲ್ಲೇ ಈ ರೀತಿ ಮಾಡಿ ಹಚ್ಕೊಂಡು ನೋಡಿ ಮುಖ ಎಷ್ಟು ಗ್ಲೋ ಇರುತ್ತೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಕ್ರೀಮ್ ಅಂತೂ. ನೀವು ಮೇಕಪ್ ಗಿಂತ ಮುಂಚೆನೂ ಹಚ್ಕೊಂಡು ಮೇಕಪ್ ಮಾಡ್ಕೋಬಹುದು, ಇಲ್ಲ ಮನೆಯಲ್ಲಿ ಇರ್ತೀರಾ ಅಂದ್ರೆ ಸುಮ್ನೆ ಹೀಗೆ ಹಚ್ಕೊಂಡಿರ್ಬೋದು. ನಿಮ್ಮ ಮುಖ ಯಾವಾಗೂ ಗ್ಲೋ ಕೊಡ್ಬೇಕು ಅಂದ್ರೆ ಈ ಕ್ರೀಮ್ ಅನ್ನ ನೀವು ಒಮ್ಮೆ ಆದ್ರೂ ಟ್ರೈ ಮಾಡ್ಬೇಕಾಗತ್ತೆ. ತುಂಬಾ ಚೆನ್ನಾಗಿ ಕೆಲಸ ಮಾಡುವಂತಹ ಈ ಕೇಸರಿ ಕ್ರೀಮ್ ಅನ್ನ ಒಮ್ಮೆ ಟ್ರೈ ಮಾಡಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.